ಏಕರೂಪ ಎಂಬುವಂತಹ ಭಗವಂತನ ಹೆಸರನ್ನು ಹೇಳ್ಕೊಳ್ತಾ ನಿನ್ನೆಯ ದಿನ ನಾವು ನಮ್ಮ ತೈತ್ತಿರೀಯೋಪನಿಷದಃ ದ್ವಿತೀಯವಲ್ಕ್ಯಾಂ ಅನ್ನಮಯಾದಯ ವಿಷ್ಣುತಾ ವಿವೃತಾಸ್ತೇಷಾಂ ಬ್ರಹ್ಮಸ್ವರೂಪತ್ವಂಚ ಆನಂದಮಯೋಭ್ಯಾಸಾತ್ ಇತಿ ಬ್ರಹ್ಮಸೂತ್ರೇಣ ಸಿದ್ಧಾಂತಿಕಂ. ನಮ್ಮ ದೇಹದಲ್ಲಿರುವಂತಹ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮೊದಲ ಈ 5 ಪಂಚಕೋಶಗಳಲ್ಲಿ ಇರುವ ಭಗವಂತನ ಆ 5 ರೂಪಗಳು ಅಂತ ಹೇಳ್ತಾ, ಮತ್ತು ಮಾತಿನಲ್ಲಿ ಆದಿತ್ಯನಲ್ಲಿ ಇರುವ ಹಿಂಕಾರ ರೂಪ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ಉಪದ್ರವ ಹಾಗೂ ನಿಧನ ಎಂಬ 7 ರೂಪಗಳು. ಈ ಅನ್ನಮಯ ಕೋಶದಲ್ಲಿ ಇರುವ ರೂಪಗಳನ್ನು ಹೇಳಿಕೊಂಡು 5 ರೂಪಗಳು ಆಯಾ ತದಾಕಾರನಾಗಿ, ತನ್ನಾಮಕನಾಗಿ, ತಶಬ್ದನಾಗಿ, ತದ್ವಾಚ್ಯನಾಗಿ, ತದಂತರ್ಯಾಮಿಯಾಗಿ, ತದ್ಭಿನ್ನನಾಗಿ. ಇನ್ನು ಛಾಂದೋಗ್ಯೋಪನಿಷದಿ ಅಥ ಸಪ್ತವಿಧಸ್ಯ ವಾಚಿ ಸಪ್ತವಿಧಂ ಸಾಮೋಪಾಸೀತ ಅತಿಮೃತ್ಯು ಸಪ್ತವಿಧಂ ಸಾಮೋಪಾಸ್ತೆ ಇತಿ ಗ್ರಂಥಭಾಗೆ ಇದಂ ರೂಪ ಸಪ್ತಕಂ ವಿವೃತಂ ಅಂತ ಹೇಳಲ್ಪಡ್ತಾ ಇದೆ. ಮಾತಿನಲ್ಲಿ ಆದಿತ್ಯನಲ್ಲಿರುವ ಹಿಂಕಾರ ರೂಪ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ಉಪದ್ರವ ಹಾಗೂ ನಿಧನ ಎಂಬ ಈ 7 ಭಗವದ್ ರೂಪಗಳು, ಮತ್ತು ವ್ಯಾಹೃತಿಗಳಲ್ಲಿರುವಂತಹ ರೂಪಗಳನ್ನು ಹೇಳ್ತಾ ಇದ್ದಾರೆ. ವ್ಯಾಹೃತಿ 8 ಅಕ್ಷರಗಳು ಎಲ್ಲರಿಗೂ ತಿಳಿದಂತೆ. ಆ ವ್ಯಾಹೃತಿ 8 ಅಕ್ಷರಗಳಿಂದ ವಾಚ್ಯವಾಗುವಂತಹ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಹಾಗೂ ಜ್ಞಾನಾತ್ಮ ಎಂಬುವಂತಹ 8 ರೂಪಗಳು. ಸ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಸ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯಾಂತರಾತ್ಮಾನಾಂ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂಚ ವಾಚಕ. ಈ ವ್ಯಾಹೃತಿ 8 ಅಕ್ಷರಗಳಿಂದ ಭಗವಂತನ ವಿಶ್ವಾದಿ 8 ರೂಪಗಳು. ಅಥವಾ ಕೃಷ್ಣೋ ಓಂ ತತ್ ಸತ್ ಪ್ರಣವಕಲ್ಪದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಆಕಾರಾದೇಸ್ತತಾ ಶಾಂತ ಅತಿಶಾಂತಾಂತಸ್ಯ ದೇವತಾ. ಅಥವಾ ಇನ್ನು 8 ರೂಪಗಳು ಬೇರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಹೃಷಿಕೇಶ, ಶ್ರೀಧರ, ವಾಮನ, ತ್ರಿವಿಕ್ರಮ, ಮಧುಸೂದನ, ವಿಷ್ಣು, ಗೋವಿಂದ ಹಾಗೂ ಮಾಧವ ಎಂಬುವಂತಹ 8 ರೂಪಗಳು ಧ್ಯಾನ ಮಾಡಬೇಕು ಅಂತ ಹೇಳ್ತಾ, ಇನ್ನು 9 ರೂಪಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ನಾರಾಯಣ ಪರಂಬ್ರಹ್ಮ ವಾಸುದೇವಾದಿಕಾಸ್ತತ ನಾರಸಿಂಹ ವರಾಹೌಚ ಪರಂಜ್ಯೋತಿರ್ಹರೇರ್ನವ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಪಂಚರಾತ್ರ ಗ್ರಂಥದಲ್ಲಿ ಹೇಳಿರುವಂತಹ ನಾರಾಯಣ, ಪರಬ್ರಹ್ಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಸಿಂಹ, ವರಾಹ ಹಾಗೂ ಪರಂಜ್ಯೋತಿ ಎಂಬಂತಹ 8 ರೂಪಗಳು. ಭಗವಂತನು ಸ್ವೀಕರಿಸುವ ರೂಪಗಳೆಲ್ಲ ಕ್ರೋಢೀಕರಣ ಮಾಡಿ ಕಾಂಪ್ರಹೆನ್ಸಿವ್ ಆಗಿ, ಕನ್ಸಾಲಿಡೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವಿಮಲಾದ್ಯಾಸ್ತು ಶಕ್ತಯ ವಿಷ್ಣೋ ಸ್ವರೂಪಭೂತಾ ಅಂತ ಹೇಳಿ ತಂತ್ರ ನಿರ್ಣಯದಲ್ಲಿರುವ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾ ಇದ್ದಾರೆ. 9 ರೂಪಗಳು. ಇನ್ನು ಬೇರೆ ರೀತಿಯಾಗಿ 9 ರೂಪಗಳು ಯಾವುದು ಅಂತ ಹೇಳಿದರೆ, ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ ಹಾಗೂ ಅನುಗ್ರಹ ಎಂಬುದಾಗಿ ಸ್ವರೂಪ ಶಕ್ತಿ ರೂಪಗಳಾದ 9 ಭಗವದ್ ರೂಪಗಳು. ನಮಗೆ ಶಕ್ತಿ ಸ್ವರೂಪಿಣಿ ಅಂತ ಹೇಳಿದರೆ ನಾವು ಈ ಸ್ತ್ರೀ ದೇವತೆಗಳನ್ನು ಅಂದ್ಕೊಳ್ತೇವೆ. ಆದರೆ ಭಗವಂತನ 8 ಶಕ್ತಿ ರೂಪಗಳು ಯಾವುದು ಅಂತ ಹೇಳಿದರೆ ತಂತ್ರ ನಿರ್ಣಯದಲ್ಲಿ ಹೇಳ್ತಾರೆ, ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ
ಮತ್ತು ಅನುಗ್ರಹ ಎಂಬುವಂತಹ ಸ್ವರೂಪ ಶಕ್ತಿ ರೂಪಗಳಾದ ಭಗವದ್ ರೂಪಗಳು 9. ಇನ್ನು ನಮಗೆ ಕಾಲ ಮಾಯೇಚ ನಿಯತಿರ್ಮತಿರೇವಚ ವಿದ್ಯಾ ಕಲಾ ಪ್ರವೃತ್ತಿಶ್ಚ ಸ್ಫೂರ್ತಿ ಸಂವಿತ್ ಪ್ರತಿಷ್ಠಾ ಚ ಶಕ್ತಿರಿತ್ಯಪರಾಣಿ ಚ ವಿಷ್ಣೋರಪಿ ರೂಪಾಣಿ ತನ್ನಾಮೈಕಾದಶೈವತು. ತಂತ್ರಸಾರ ಸಂಗ್ರಹದಲ್ಲಿ ಮತ್ಸ್ಯಾದಿ ದಶಾವತಾರಗಳಲ್ಲಿ ಮತ್ತು ಮಹಾಲಕ್ಷ್ಮೀ ಸ್ವರೂಪಗಳಾದ ಮತ್ಸ್ಯ ಕೂರ್ಮ ವರಾಹ ಈ ನರಸಿಂಹ ಈ ದಶಾವತಾರಗಳಲ್ಲಿ ಮಹಾಲಕ್ಷ್ಮೀ ಸ್ವರೂಪಗಳಾದಂತಹ ಕಾಲ ಮಾಯಾ ನಿಯತಿ ಮತಿ ವಿದ್ಯಾ ಕಲಾ ಪ್ರವೃತ್ತಿ ಸ್ಫೂರ್ತಿ ಸಂವಿತು ಪ್ರತಿಷ್ಠಾ ಹಾಗೆ ಶಕ್ತಿ ಎಂಬ ಹೆಸರುಳ್ಳ ಭಗವಂತನ 11 ರೂಪಗಳು, ಮತ್ಸ್ಯಾದಿ ದಶಾವತಾರಗಳು ಮಹಾಲಕ್ಷ್ಮೀ ಸ್ವರೂಪಗಳಾದಂತಹ ಈ 11 ರೂಪಗಳು ಕಾಲ ಮಾಯಾ ನಿಯತಿ ಮತಿ ವಿದ್ಯಾ ಕಲಾ ಪ್ರವೃತ್ತಿ ಸ್ಫೂರ್ತಿ ಸಂವಿತು ಪ್ರತಿಷ್ಠಾ ಹಾಗೂ ಶಕ್ತಿ ಈ ಹೆಸರುಳ್ಳ ಭಗವಂತನ 11 ರೂಪಗಳು. ಇನ್ನು ಅಜ ಆನಂದ ಇತ್ಯಾರಭ್ಯ ಮಮಾಕಾರಾದಿಲಕ್ಷಣ ಇತಿ ಪರ್ಯಂತಂ ತಂತ್ರಸಾರ ಸಂಗ್ರಹೇ ವರ್ಣವಾಚ್ಯಾನಿ ಭಗವದ್ರೂಪಾಣಿ ನಿರೂಪಿತಾನಿ. ಇನ್ನು ಕೇಶವ ಮೊದಲುಕೊಂಡು ದಾಮೋದರಾಯ ನಮಃ ಎಂಬುದು ಕೇಶವಾದಿ 12 ರೂಪಗಳು, ಸ್ವರಾಕ್ಷರ ಪ್ರತಿಪಾದ್ಯವಾದಂತಹ ಅಜಾದಿ 16 ರೂಪಗಳು. ಅಂದರೆ ನಮಗೆ ವರ್ಣಗಳು, ಸ್ವರಗಳು, ವ್ಯಂಜನಾಕ್ಷರಗಳು ಅಂತ ಆಯಿಂದ ಅಹಾವರೆಗೂ ಸ್ವರ್ಣಾಕ್ಷರಗಳು 16 ಇದೆ. ವ್ಯಂಜನಾಕ್ಷರಗಳ ಪ್ರತಿಪಾದಿತವಾದಂತಹ ಕ ಖ ಗ ಇಂದ ಕ್ಷವರೆಗೂ ಕಪಿಲಾದಿ 34 ರೂಪಗಳಾಗಿದೆ. ಒಟ್ಟು ವರ್ಣ ಪ್ರತಿಪಾದ್ಯಗಳಾದ ಅಜ ಮೊದಲುಕೊಂಡು ಯಾರಾಲಾವ ಶಾಶ ಸಾಹ ಲಾಯ ಕ್ಷ ಬಿಟ್ಟು ಅಲ್ಲಿವರೆಗೂ 50 ಭಗವದ್ ರೂಪಗಳು. 34 + 6 ಸ್ವರಾಕ್ಷರಗಳ ಭಗವದ್ ರೂಪಗಳು 16, ವ್ಯಂಜನಾಕ್ಷರಗಳ ಅಕ್ಷರಗಳು 34, 50 ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಕ್ಷ ಸೇರಿ 51 ವರ್ಣಗಳಿಂದ ವಾಚ್ಯಗಳಾದ 51 ಭಗವದ್ ರೂಪಗಳು. ನಾವು ಮಾತೃಕಾನ್ಯಾಸ ಮಾಡೋರಿಗೆ ಗೊತ್ತಾಗುತ್ತೆ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಂ ಈಶಾಯ ನಮಃ ಅಂತ ಹೇಳಿ ಮಾತೃಕಾನ್ಯಾಸ ಮಾಡುವವರಿಗೆ ನಮ್ಮ ದೇಹದಲ್ಲಿ ಯಾವ ಸ್ಥಾನದಲ್ಲಿ ಯಾವ ವರ್ಣಾಕ್ಷರ ಪ್ರತಿಪಾದ್ಯ ಭಗವಂತ ಇದ್ದಾನೆ ಅಂಥೇಳಿ ಮಾತೃಕಾನ್ಯಾಸದಲ್ಲಿ ಮಾಡೋದಾಗತ್ತೆ. ಹಾಗೆ ಈ ರೀತಿಯಾಗಿ 51 ವರ್ಣವಾಚ್ಯ ವರ್ಣ ಪ್ರತಿಪಾದ್ಯಗಳಾದ ಅಜಾದಿ 51 ಕ್ಷಕಾರದವರೆಗೂ 51 ಭಗವದ್ ರೂಪಗಳು. ಇನ್ನು ಮತ್ತು ನಮಗೆ ಪ್ರಭವ ವಿಭವ ಅಂತ ಹೇಳಿ 60 ವರ್ಷಗಳಿದೆ. ಏಕಪಂಚಾಶದ್ವರ್ಣಾನಾಂ ಶಿಂಶುಮಾರಶ್ಚೇತಿ ಶತಂ ಕಲಾಹ ಕಲಶನಾಮಕಾಹ ಶತಂಚೈಕಾ ಹೃದಯಸ್ಯ ನಾಡ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪ್ರಭವ ವಿಭವ ಅಂತ ಹೇಳಿ ನಮಗೆ 60 ವರ್ಷಗಳಿದೆ. ಆ 60 ಸಂವತ್ಸರ ನಿಯಾಮಕಗಳಾದಂತಹ 60 ಭಗವದ್ ರೂಪಗಳು ಮತ್ತು 51 ವರ್ಣ ಪ್ರತಿಪಾದ್ಯಗಳೇ ಮೊದಲಾದ ಕಲಶನಾಮಕರಾದ 100 ಭಗವದ್ ರೂಪಗಳು. ಅದಕ್ಕೆ ಹೇಳ್ತಾ ಇದ್ದಾರೆ ಶತಂಚೈಕಾ ಹೃದಯಸ್ಯ ನಾಡ್ಯ ಮತ್ತು ಪಂಚಾಶದ್ವರ್ಣಾನಾಂ ಶಿಂಶುಮಾರಶ್ಚೇತಿ ಶತಂ ಕಲಾಹ ಕಲಶನಾಮಕಾಹ ಅಂತ ಹೇಳ್ತಾ ಇದ್ದಾರೆ. ಇನ್ನು 101 ಪ್ರಧಾನ ನಾಡಿಗಳಲ್ಲಿರುವಂತಹ 101 ನಾಡಿಗಳು, ನಮಗೆ 72,000 ನಾಡಿಗಳಿದೆ. ಆ 72,000 ನಾಡಿಗಳಲ್ಲಿ 101 ನಾಡಿಗಳು ಪ್ರಧಾನವಾದದ್ದು. ಆ 101 ನಾಡಿಗಳಲ್ಲಿ ಇರುವಂತಹ ಪ್ರಧಾನ ಶತಂಚೈಕಾ ಹೃದಯಸ್ಯ ನಾಡ್ಯ. ಆ 101 ಪ್ರಧಾನ ನಾಡಿಗಳಲ್ಲಿರುವ 101 ಭಗವದ್ ರೂಪಗಳು ಮತ್ತು ನಾರಾಯಣ ಅಷ್ಟಾಕ್ಷರ
ವರಾಹಪುರಾಣೇ ಧರಣೀಯಜ್ಞ ವರಾಹ ಸಂವಾದೆ ನಾರಾಯಣ ಶತನಾಮ ಸ್ತೋತ್ರಂ ಪಠ್ಯತೆ ನಾರಾಯಣೋ ನರಃ ಶೌರ್ಯರಿತ್ಯಾದಿನಃ. ನಾರಾಯಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಪ್ರತಿಪಾದ್ಯವಾಗಿರುವಂತಹ 108 ಭಗವದ್ರೂಪಗಳು ಮತ್ತು ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದಂತಹ ಮತ್ತು ಬೃಹತಿ ಸಹಸ್ರದ 1000 ರುಕ್ಕುಗಳಿಂದ ಪ್ರತಿಪಾದ್ಯವಾಗಿರುವಂತಹ 1000 ಭಗವದ್ರೂಪಗಳು. ವಿಷ್ಣೋ ಸಹಸ್ರನಾಮ್ನಸ್ತು ಯತ್ ತದ್ ರೂಪಸಹಸ್ರಕಂ ಬೃಹತಿ ಸಹಸ್ರಮೇತಚ್ಚ ತದ್ವಕ್ತಿ ಪೃಥಕ್ ಪೃಥಕ್. ಮಹೈತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ, ವಿಷ್ಣು ಸಹಸ್ರನಾಮದ 100 ಭಗವದ್ರೂಪಗಳು, ಬೃಹತಿ ಸಹಸ್ರದಲ್ಲಿರುವ 1000 ರುಕ್ಕುಗಳಿಂದ ಪ್ರತಿಪಾದ್ಯವಾಗುವಂತಹ 1000 ಭಗವದ್ರೂಪಗಳು. ಇನ್ನು ಸಂಧ್ಯೋಷ್ಮಾಕ್ಷರಗಾಣ್ಯಸ್ಯ ವಿಷ್ಣೋರೂಪಾಣಿ ಸರ್ವಶಃ ಸಂಧ್ಯಾ ರಾತ್ರಿ ದಿವಾಸ್ತಾನಿ ಶಾಶೀತಿಕ ಸಹಸ್ರಕಂ ತಾನ್ಯೇ ವಾಸ್ತಿಷು ಮಜ್ಜಾಸು ಸರ್ವಸ್ವಪಿ ಚ ಸರ್ವಶಃ ಅಂತ ಹೇಳ್ತಾ ಇದ್ದಾರೆ. ನಮಗೆ 1080 ಭಗವದ್ರೂಪಗಳು ಯಾವುದು? ವಿಷ್ಣು ಹೆಸರಿನಲ್ಲಿರುವ ವಿಷ್ಣು ಆ ಹೆಸರಿನಲ್ಲಿರುವ ಅಕ್ಷರ, ಊಷ್ಮ ಹಾಗೂ ಸಂಧಿಗಳಲ್ಲಿ ಇರುವ, ರಾತ್ರಿ ಹಗಲು ಹಾಗೂ ಸಂಧ್ಯಾಗಳಲ್ಲಿ ಇರುವ, ಜೀವಾತ್ಮರ ಅಸ್ಥಿ ಮಜ್ಜ ಹಾಗೂ ಸಂಧಿಗಳಲ್ಲಿರುವ 1080 ಭಗವದ್ರೂಪಗಳು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಎಂಬ ಹೆಸರಿನಲ್ಲಿ ನಮಗೆ ಅನೇಕ ವಿಧವಾದಂತಹ ಅಕ್ಷರಗಳಿವೆ. ಅಲ್ಲಿ ನಮಗೆ ಈ ಅಕ್ಷರಗಳಲ್ಲಿ ವ್ಯಾಕರಣವನ್ನು ನೋಡಿಕೊಂಡಾಗ ನಮಗೆ ಅಕ್ಷರಗಳಲ್ಲಿ ಅನೇಕ ರೀತಿಯಾದಂತಹ ಅಕ್ಷರಗಳಿವೆ. ಅವು ಯಾವುದು ಅಂತ ನಾವು ಒಂದು ಸಲ ನೋಡೋಣ. ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಮತ್ತು ಸ್ವರಃ ವ್ಯಂಜನ ಆಯೋಗವಾಹ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಇನ್ನು ನಮಗೆ ಅಕ್ಷರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ್ಯಾವ ಅಕ್ಷರಗಳು ಏನೇನಿದೆ. ಆಯೋಗವಾಹ, ಒಂದು ಸೆಕೆಂಡ್, ನೋಡ್ರಿ. ಸ್ವರಗಳು ವ್ಯಂಜನದಲ್ಲಿ ನಮಗೆ ಯಾವುದ್ಯಾವುದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೃದು ವ್ಯಂಜನಗಳು, ಕರ್ಕಶ ವ್ಯಂಜನಗಳು ಶ ಶ ಸ. ಮೃದು ವ್ಯಂಜನಗಳು ಯಾರ ಲಾವಾಹ ಮತ್ತು ಈ ಅನುನಾಸಿಕ ಅಕ್ಷರಗಳು ಅಂದರೆ ಈ ಜ್ಞ 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 ಣ ನ ಮ ಊಷ್ಮ ವರ್ಣಗಳು ಅಂತ ಹೇಳ್ತಾರೆ. ಶ ಶ ಸ ಹ ಊಷ್ಮ ವರ್ಣಗಳು ಅಂತ ಹೇಳಿ ಇನ್ನೂ ವಿಸ್ತಾರವಾಗಿದೆ. ನಮಗಿಲ್ಲಿ ಬೇಕಾದ ವಿಷ್ಣು ಶಬ್ದವನ್ನು ಕುರಿತು ಹೇಳೋದ್ರೊಳಗೆ ಬಂದಿರುವಂತಹ ಊಷ್ಮ ವರ್ಣ ಇದೆ. ಊಷ್ಮ ವರ್ಣ ಯಾವುದು ಅಂತ ಹೇಳಿದ್ರೆ ಶ ಶ ಸ ಹ. ವಿಷ್ಣು ಹೆಸರಿನಲ್ಲಿ ವಿಷ್ಣು. ಆ ಶ ಎಂಬುದು ಊಷ್ಮ ವರ್ಣ, ಅದೇ ಹೇಳ್ತಾ ಇದ್ದಾರೆ. ಸಂಧ್ಯೋ ಊಷ್ಮಾಕ್ಷರಗಾಣ್ಯಸ್ಯ ವಿಷ್ಣೋ ರೂಪಾಣಿ ಸರ್ವಶಃ. ಆ ವಿಷ್ಣು ಹೆಸರಿನೆಲ್ಲರೂ ಅಕ್ಷರ, ಊಷ್ಮ ಹಾಗೂ ಆ ವಿಷ್ಣು ಶಬ್ದ ಏರ್ಪಡುವುದಕ್ಕೆ ಅಕ್ಷರಗಳ ಸಮಾಗಮವಾಗಿ ಏರ್ಪಡುವ ಸಂಧಿಗಳಲ್ಲಿ ಇರುವ ಮತ್ತು ರಾತ್ರಿಯಲ್ಲಿ ಹಗಲಿನಲ್ಲಿ ಹಾಗೂ ರಾತ್ರಿ ಹಗಲು ಸಂಧ್ಯಾಕಾಲ, ರಾತ್ರಿ ಹೋಗಿ ಹಗಲು ಬರುವಾಗ, ಹಗಲು ಹೋಗಿ ರಾತ್ರಿ ಬರುವಾಗ ಬರುವ ಸಂಧ್ಯಾಕಾಲಗಳಲ್ಲಿ, ರಾತ್ರಿಯಲ್ಲೂ ಹಗಲಿನಲ್ಲೂ ಹಾಗೂ ಆ ಸಂಧ್ಯಾಕಾಲಗಳಲ್ಲಿ ಇರುವ ಮತ್ತು ವಿಷ್ಣು ಹೆಸರಿನಲ್ಲಿರುವ ಅಕ್ಷರ ಮತ್ತು ಊಷ್ಮ ಅಕ್ಷರದಲ್ಲಿ ಮತ್ತು ಆ ಅಕ್ಷರ ಸಂಧಿಗಳಲ್ಲಿ ಜೀವಾತ್ಮರ ಈ ಜೀವರ ಅಸ್ಥಿ ಮಜ್ಜ ಹಾಗೂ ಸಂಧಿ
ಇವುಗಳಲ್ಲಿರುವ ಎಷ್ಟು ರೂಪಗಳು? 1080 ಭಗವದ್ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಇನ್ನೂ ಹೇಳ್ತಾ ಇದ್ದಾರೆ, ಷಟ್ ತ್ರಿಂಶದ್ ರೂಪವಾನ್ ವಿಷ್ಣುರ್ವ್ಯಂಜನೇಷು ಚ ಸಂಸ್ಥಿತಃ ತಾನ್ಯೇವ ವಿಷ್ಣುರೂಪಾಣಿ ರಾತ್ರೀಣಾಮಪಿ ದೇವತಾಃ ಷಟ್ತ್ರಿಂಶತಿ ಸಹಸ್ರಾಣಿ ಸ್ವರ್ಗಾನಿ ಹರೇರಪಿ ತಾನ್ಯೇವಾಹ್ನಾಂ ದೈವತಾನಿ ರೂಪಾಣಿ ಪರಮಾತ್ಮನಃ 270 ಸಹಸ್ರಾಣಿ ರೂಪಾಣ್ಯೇವಂ ರಮಾಪತೇಃ ಶತಾಬ್ದಾನಾಂ ಅಹೋರಾತ್ರ ದೈವತಾನ್ಯುತ್ತಮಾನಿ ಚ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ಎಂಬುವ ಗ್ರಂಥದಲ್ಲಿರುವ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಬೃಹತಿ ಸಹಸ್ರದ 36,000 ಸ್ವರಾಕ್ಷರಗಳಲ್ಲಿ, ಬೃಹತಿ ಸಹಸ್ರದಲ್ಲಿರುವ 36,000 ಸ್ವರಾಕ್ಷರಗಳಲ್ಲಿ ಮತ್ತು 36,000 ವ್ಯಂಜನಾಕ್ಷರಗಳಲ್ಲಿ ಇರುವ ಹಾಗೂ ಮನುಷ್ಯನ 100 ವರ್ಷಗಳ 36,000 ಹಗಲುಗಳಲ್ಲಿ 36,000 ರಾತ್ರಿಗಳಲ್ಲಿ ಇರುವ ಮನುಷ್ಯನ ಆಯುರ್ದಾಯ 100 ವರ್ಷ ಅಂತ ಹೇಳಿದರೆ ಅದರಲ್ಲಿ 36,000 ಹಗಲುಗಳಿರುತ್ತೆ, 36,000 ರಾತ್ರಿಗಳಿರುತ್ತೆ. ಮತ್ತು ನಮ್ಮ ದೇಹದಲ್ಲಿರುವ 72,000 ನಾಡಿಗಳಲ್ಲಿರುವ 36,000 ಸ್ತ್ರೀ ರೂಪಗಳು, 36,000 ಪುರುಷ ರೂಪಗಳು, ಒಟ್ಟು ಹೀಗೆ 72,000 ರೂಪಗಳು. ಬೃಹತಿ ಸಹಸ್ರದಲ್ಲಿರುವ 36,000 ಸ್ವರಾಕ್ಷರಗಳು, 36,000 ವ್ಯಂಜನಾಕ್ಷರಗಳು, ಹಾಗೆ 72,000 ಭಗವದ್ ರೂಪಗಳು, ಅವುಗಳಲ್ಲಿರುವ ಭಗವದ್ ರೂಪಗಳು. ಮನುಷ್ಯನ ಆಯುರ್ದಾಯ 100 ವರ್ಷ ಅಂತ ಹೇಳಿದರೆ 36,000 ಹಗಲುಗಳಲ್ಲಿ 36,000 ರಾತ್ರಿಗಳಲ್ಲಿ ಇರುವ ಭಗವದ್ ರೂಪಗಳು ಎರಡೂ ಸೇರಿಸಿದರೆ 72,000 ಭಗವದ್ ರೂಪಗಳು. ಮತ್ತು ನಮ್ಮ ದೇಹದಲ್ಲಿ 72,000 ರೂಪಗಳಿದೆ. ಆ 72,000 ರೂಪಗಳಲ್ಲಿ ಭಗವಂತ 72,000 ರೂಪಗಳಿಂದ ಇದ್ದಾನೆ. ಆ 72,000 ರೂಪಗಳಲ್ಲಿ 36,000 ಸ್ತ್ರೀ ನಾಡಿಗಳು, ಪುಂನಾಡಿಗಳು 36,000. ಹಾಗೆ ಒಟ್ಟು 36,000 ಸ್ತ್ರೀ ರೂಪ ನಾಡಿಗಳಲ್ಲಿ 36,000 ಭಗವದ್ ರೂಪಗಳು. ಪುರುಷ ರೂಪದಲ್ಲಿರುವ 36,000 ರೂಪಗಳು, 36,000 ಪುರುಷ ರೂಪದಲ್ಲಿ ಭಗವಂತ. ಹೀಗೆ ಒಟ್ಟು 72,000 ರೂಪಗಳು ಭಗವಂತನಿಗೆ ಇದೆ ಅಂತ ಹೇಳ್ತಾ, ಇನ್ನು ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ ಹೇಳಿ ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಮಹಾಪಂಡಿತರಾದ ಕಾರಣ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಎಲ್ಲದರಲ್ಲಿ ಇರುವ ಎಲ್ಲ ಭಗವದ್ರೂಪಗಳನ್ನು ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಇಷ್ಟಿಷ್ಟು ಭಗವದ್ರೂಪಗಳಿಗೆ ನಮೋ ನಮಃ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. 101 ಪ್ರಧಾನ ನಾಡಿಗಳಲ್ಲಿ ಪ್ರತಿಯೊಂದಕ್ಕೂ 72,000 ಉಪನಾಡಿಗಳು ಇದೆ. ಅಂದರೆ ನಮ್ಮಲ್ಲಿ ನಾವು ಹೇಳ್ಕೊಂಡ್ವಿ 72,000 ನಾಡಿಗಳಲ್ಲಿ 101 ಪ್ರಧಾನ ನಾಡಿಗಳಾದರೆ ಆ 101 ಪ್ರಧಾನ ನಾಡಿಗಳಲ್ಲಿ ಪ್ರತಿಯೊಂದು ನಾಡಿಗೂ 72,000 ಉಪನಾಡಿಗಳಿದೆ. ಹೀಗೆ ಲೆಕ್ಕ ಹಾಕ್ಕೊಂಡಾಗ ಒಟ್ಟು 72,72,000 ಉಪನಾಡಿಗಳಲ್ಲಿರುವ 72,72,000 ಭಗವದ್ರೂಪಗಳು. ಇನ್ನು 33 ಕೋಟಿ ದೇವತೆಗಳಲ್ಲಿರುವ 33 ಕೋಟಿ ಭಗವದ್ರೂಪಗಳು. ಶತಕೋಟಿ ಋಷಿಗಳಲ್ಲಿರುವ ಶತಕೋಟಿ ಭಗವದ್ರೂಪಗಳು. ಅನಂತ ಜೀವರಾಶಿಗಳಲ್ಲಿ, ಅನಂತ ಜಡ ಪದಾರ್ಥಗಳಲ್ಲಿ, ಜೀವರೆಷ್ಟು ಅಂದರೆ ಅನಂತ, ಜಡ ಪದಾರ್ಥ ಎಷ್ಟು ಅಂದರೆ ಅನಂತ. ಹೀಗೆ ಅನಂತ ಜೀವರಾಶಿಗಳಲ್ಲಿ, ಅನಂತ ಜಡ ಪದಾರ್ಥಗಳಲ್ಲಿ ಹಾಗೂ ಅನಂತ ವರ್ಣಗಳಲ್ಲಿ ಇರುವ ಅಜಾದಿ ಅನಂತ ಭಗವದ್ರೂಪಗಳು. ಹೀಗೆ ನಿತ್ಯವೂ ಒಂದೇ ಸ್ವರೂಪದ ಭಗವಂತನ
ಅನೇಕ ರೂಪಗಳನ್ನು ಸ್ವೀಕರಿಸುತ್ತಾನೆ. ಭಗವಂತ ಒಂದೇ ರೂಪದಲ್ಲಿರ್ತಾನೆ, ಆದರೆ ಅವನು ಲೀಲೆಯಾಗಿ ಕ್ರೀಡೆಯಾಗಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಈ ರೀತಿಯಾಗಿ ನಮಗೆ ಭಗವಂತನ ಅನಂತಾನಂತ ರೂಪಗಳು ಎಷ್ಟು 1 2 3 4 ಹೀಗೆ ಆಯಾ ಭಗವದ್ ರೂಪಗಳು ಎಲ್ಲೆಲ್ಲಿರ್ತಾನೆ, ಹೇಗೆ ಇರ್ತಾನೆ, ಅವನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿ ಅನೇಕ ಪ್ರಮಾಣಗಳಿಂದ ಇಲ್ಲಿ ಅವೆಲ್ಲವನ್ನೂ ಸಂಗ್ರಹ ಮಾಡಿ ನಮಗೆ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಆದ ಕಾರಣ ಇದಕ್ಕೆಲ್ಲ ಸಂಗ್ರಹಭೂತವಾಗಿ ಇಷ್ಟರವರೆಗೂ ನಾವು ವಿಸ್ತಾರವಾಗಿ ಹೇಳಿಕೊಂಡಿದ್ದೆಲ್ಲ ಹೇಗೆ ಗುರ್ತಿಟ್ಕೋಬೇಕು ಅಂತ ಹೇಳಿದರೆ, ನಮಗೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಈ ಶ್ಲೋಕವನ್ನು ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಆವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ ಈ ಒಂದು ಶ್ಲೋಕವನ್ನು ನಾವು ಗಟ್ಟಿ ಮಾಡಿ ನಿತ್ಯ ಇದನ್ನು ನಾವು ಹೇಳಿಕೊಂಡ್ರೆ ನಮಗೆ ಇಷ್ಟು ಭಗವದ್ರೂಪಗಳ ಒಂದು ಈ ಶ್ಲೋಕ ಹೇಳಿದಾಗ ಎಲ್ಲೆಲ್ಲಿ ಯಾವ್ಯಾವ ಎಷ್ಟೆಷ್ಟು ಭಗವದ್ರೂಪಗಳು ಇದೆ ಎಂಬುವಂಥದ್ದು ನಮಗೆ ಒಂದು ಸ್ಮೃತಿಗೆ ಬರಬೇಕು. ಬಂದಾಗ ನಾವು ಓದಿದ್ದಕ್ಕೆ ಸಾರ್ಥಕವಾಗುತ್ತೆ. ಆದರೆ ಇಷ್ಟು ನೆನಪಿಗೆ ಬರುತ್ತಾ ಅಂತ ಹೇಳಿದರೆ ಕಷ್ಟವೇ, ಅದು ನನಗೂ ಕಷ್ಟವೇ. ಆದರೆ ಸಾಧನೆ ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ಸಮಯವನ್ನು ಮೀಸಲಾಗಿಟ್ಟು ಪದೇ ಪದೇ ಓದಿ ಮನನ ಮಾಡಿ ಮನಸ್ಸಲ್ಲಿ ಇಟ್ಟುಕೊಂಡು ಈ ಭಗವದ್ರೂಪಗಳನ್ನು ಈ ರೀತಿಯಾಗಿ ಉಪಾಸನೆ ಮಾಡಬೇಕು. ಒಟ್ಟಾರೆ ಭಗವಂತ ನೈಕ ರೂಪ, ಅನೇಕ ರೂಪಗಳು ಉಳ್ಳವನು, ಏಕ ಅಲ್ಲ ಅನೇಕನ ಏಕ. ಅದೇ ಮೊದಲು ನೈಕ ರೂಪಕ್ಕೆ ವಿವರಣೆ ಕೊಡ್ತಾ ಅದನ್ನೇ ಹೇಳ್ತಾ ಇದ್ದಾರೆ ನೋಡ್ರಿ. ನ ಏಕಾನಿ ಅನೇಕಾನಿ ರೂಪಾಣಿ ಯಸ್ಯ ಸಹ ನೈಕ ರೂಪ. ಒಂದು ರೂಪವಲ್ಲದೆ ಅನೇಕ ರೂಪಗಳು ಯಾವನಿಗೆ ಇದೆಯೋ ಅವನು ನೈಕ ರೂಪ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಇನ್ನು ಇವನು ಭಗವಂತನ ಮತ್ತು ಇನ್ನಿಷ್ಟು ಹೇಳ್ತಾರೆ ಅವನ ಅನೇಕ ರೂಪಗಳು ಹೇಗೆ ಅಂತ ಹೇಳಿ. ಸಕಲ ಜೀವ ಜಡಗಳಕ್ಕಿಂತ ಭಿನ್ನವಾಗಿರ್ತಾನೆ ಮತ್ತು ಒಂದೇ ಸ್ವರೂಪವುಳ್ಳವನಾಗಿದ್ದಾನೆ ಮತ್ತು ಜೀವರಿಂದ ಭಿನ್ನನಾಗಿರ್ತಾನೆ. ಭಗವಂತನು ಎಲ್ಲ ಕಡೆ ಒಂದೇ ರೂಪದಿಂದ ಇರ್ತಾನೆ. ಅವನ ಲೀಲಾ ವಿಲಾಸ ಏನು ಅಂದರೆ ಒಂದು ರೂಪದಿಂದ ಇರ್ತಾನೆ, ಅದೇ ಮತ್ತು ಅನೇಕ ರೂಪಗಳಿಂದ ಎಲ್ಲ ಕಡೆ ಇರ್ತಾನೆ. ಅದು ಭಗವಂತನಿಗೆ ಇರುವಂತಹ ಒಂದು ವೈಶಿಷ್ಟ್ಯ. ಅವನು ಏನು ಬೇಕಾದರೂ ಮಾಡಬಲ್ಲ, ಅಘಟನಾಘಟನ ಸಮರ್ಥ. ಒಂದು ರೂಪದಲ್ಲಿ ಎಲ್ಲ ಕಡೆ ಇರ್ತಾನೆ, ಅನೇಕ ರೂಪಗಳಿಂದ ಎಲ್ಲ ಕಡೆ ಇರ್ತಾನೆ, ಅನೇಕ ರೂಪಗಳಿಂದ ಒಂದೇ ಕಡೆಯೂ ಇರ್ತಾನೆ. ಅದಕ್ಕೆ ಭಗವಂತನು ಅಘಟನಾಘಟನ ಸಮರ್ಥ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ವಿಷಯಗಳನ್ನೆಲ್ಲ ಅದೆಲ್ಲ ತಗೊಂಡ್ರೆ ಮತ್ತು ಜೀವ ಸಂಸಾರ ಬಂಧನ ಇವೆಲ್ಲವೂ ಕೂಡ ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಅದನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.